ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಕಸರತ್ತು ಯಾವುದೇ ಕ್ಷಣದಲ್ಲಿ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಇನ್ನು ಬಿಜೆಪಿಯ ವಲಯದಲ್ಲಿ ಏನಾಗ್ತಾ ಇದೆ? ಬಿಜೆಪಿ ಕೂಡ ಈಗ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಹೇಳಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. JDS ಅವರು ಕಾರಣಾಂತರದಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದ್ದರಿಂದ ಅವರು ಹೋಗ್ತಾರೆ. ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಅವರು ಡೆಲ್ಲಿಗೆ ಹೋಗ್ಬೋದು. ಅವರು ಯಾವ ಸೀಟನ್ನು ಪಡಿತಾರೆ ಅದನ್ನು ಬಿಟ್ಕೊಡೋ ಅಂಥದ್ದಕ್ಕೆ ನಮ್ಮ ಕೇಂದ್ರದ ನಾಯಕರು ಮಾತಾಡ್ತಾರೆ. ಉಳಿದಂಥ ಎಲ್ಲ ಸೀಟ್ಗಳು BJP ಸ್ಪರ್ಧೆ ಮಾಡ್ತಾರೆ. ಇಲ್ಲ, ಚರ್ಚೆ ಆಗಿದೆ. ಅಭಿಪ್ರಾಯ ಇನ್ನೂ ಫೈನಲೈಸ್ ಆಗಿಲ್ಲ. ಚರ್ಚೆ ಆಗಿದೆ, ಯಾವ್ಯಾವ ಸ್ಥಾನಗಳು ಬಿಟ್ಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ, ಇನ್ನೂ ಫೈನಲೈಸ್ ಆಗಿಲ್ಲ. ಸಂಬಳದವ್ರ ಜೊತೆ ಮಾತಾಡ್ತೀರಾ? ಯಾಕಂದ್ರೆ ನಾನು ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ನಮ್ಮ BJPಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಪಾರ್ಟಿ ಸೇರಬೇಕಾಗಿದ್ದರೆ 6 ತಿಂಗಳ ಮುಂಚೆ, ಅಂದರೆ ಗೆದ್ದ 6 ತಿಂಗಳ ಒಳಗಡೆ ಸೇರಬೇಕಾಯಿತು. ಅವರು ಸೇರೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಅವರು ಈಗ 1 ವರ್ಷದಿಂದ ಸೇರಿದ್ದಾರೆ. ಸೊ ಅದನ್ನು ತೀರ್ಮಾನ ಮಾಡುವಂಥದ್ದು ಕೇಂದ್ರದ ನಾಯಕತ್ವ, ನಾವಲ್ಲ ತೀರ್ಮಾನ ಮಾಡೋದು.